ಪ್ರೀತಿಯ ವೀಕ್ಷಕರಿಗೆಲ್ಲ ಪುನರ್ವಿ ಎಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಈಗ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದು ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ಈಗಾಗಲೇ ತುಂಬ ಜನರ ಬಳಿ BPL ಕಾರ್ಡ್ ಇದೆ. ಯಾರ ಬಳಿ BPL ಕಾರ್ಡ್ ಇದೆಯೋ ಅವರಿಗೆಲ್ಲ ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಯೋಜನೆಯನ್ನು ಮಾಡಿಸಿರ್ತಾರೆ. ಯಾರೆಲ್ಲ ಆಯುಷ್ಮಾನ್ ಕಾರ್ಡ್ ಇದೆಯೋ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಯಾರ ಬಳಿ BPL ಕಾರ್ಡ್ ಇದೆಯೋ ಅವರೆಲ್ಲ ಆಯುಷ್ಮಾನ್ ಕಾರ್ಡ್ ಮಾಡಿಸೇ ಇರ್ತಾರೆ. ಇದು ಬಡ ಜನರಿಗೆ ಉಚಿತ ಆರೋಗ್ಯ ತಪಾಸಣೆಗೆ ನೆರವಾಗ್ತಾ ಇತ್ತು. ಕೇಂದ್ರ ಸರ್ಕಾರದಿಂದ ಬಂದಿರುವ ಹೊಸ ಅಪ್ಡೇಟ್ ಏನು ಅಂದರೆ, ಯಾರೆಲ್ಲ ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ದೀರೋ ಅವರಿಗೆಲ್ಲ ಮೊದಲು 5 ಲಕ್ಷದವರೆಗೆ ಫ್ರೀಯಾಗಿ ಟ್ರೀಟ್ಮೆಂಟ್ನ ತಗೋಬೋದಾಗಿತ್ತು. ಆದರೆ ಇನ್ನು ಮುಂದೆ ಏನು 5 ಲಕ್ಷ ಟ್ರೀಟ್ಮೆಂಟ್ ಇತ್ತು ಅದನ್ನು 10 ಲಕ್ಷಕ್ಕೆ ಏರಿಸಲಾಗಿದೆ. ಅಂದರೆ ನೀವು 10 ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ನ ಪಡೆದುಕೊಳ್ಳಬಹುದಾಗಿದೆ. ಇದನ್ನು ಕೇಂದ್ರ ಸರ್ಕಾರದಿಂದನೇ ಘೋಷಣೆ ಮಾಡಿದ್ದಾರೆ. ಯಾರ ಬಳಿ ಆಯುಷ್ಮಾನ್ ಕಾರ್ಡ್ ಇದೆಯೋ ಅವರಿಗೆಲ್ಲ ಇದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದಾಗಿದೆ. ಯಾರ ಹತ್ತಿರ ಆಯುಷ್ಮಾನ್ ಕಾರ್ಡ್ ಇಲ್ವೋ ಅವರೆಲ್ಲ ಗ್ರಾಮ್ ಒನ್ ಅಥವಾ ಸೇವಾ ಸಿಂಧುಗೆ ಹೋಗಿ ಹೊಸ ಆಧಾರ್ ಕಾರ್ಡ್ ಮತ್ತು BPL ಕಾರ್ಡ್ನ ಕೊಟ್ಟು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳಿ. ಇದು ಮನೆಯಲ್ಲಿ ಇರುವ ಎಲ್ಲ ಸದಸ್ಯರುಗಳಿಗೂ ಮಾಡಿಸಬಹುದು. ಎಲ್ಲರಿಗೂ ಸಪ್ರೇಟ್ ಕಾರ್ಡ್ ಇರುತ್ತೆ. ಎಲ್ಲರನ್ನು ಸೇರಿಸಿ ಒಂದು ಕಾರ್ಡ್ ಕೊಡೋದಿಲ್ಲ, ಎಲ್ಲರಿಗೂ ಸಪ್ರೇಟ್ ಆಗಿ ಕಾರ್ಡ್ನ ಕೊಡ್ತಾ ಹೋಗ್ತಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳೋದಾದರೆ, 11 ಮತ್ತು 12ನೇ ತಿಂಗಳಿನ ಗೃಹಲಕ್ಷ್ಮಿ ಹಣ ಸ್ವಲ್ಪ ಜನರಿಗೆ ಬಂದಿದೆ, ಇನ್ನೂ ಸ್ವಲ್ಪ ಜನರಿಗೆ ಬಂದಿಲ್ಲ. ಅಂದರೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ. ಇದನ್ನು ಇನ್ನೂ 2 ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಅಂದರೆ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಆದ್ದರಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. 2 ದಿನ ನೀವು ಕಾಯಬೇಕಾಗಿದೆ. ನಿಮ್ಮ ಖಾತೆಗಳಿಗೆ 2 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಂದು ತಲುಪುತ್ತೆ. ಇದನ್ನು ಹೇಳಿರೋದು ಬೇರೆ ಯಾರು ಅಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದನ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸರ್ಕಾರದಿಂದ 2 ದಿನಗಳಲ್ಲಿ ಹಣ ಬಿಡುಗಡೆ ಏನೋ ಆಗುತ್ತೆ, ಆದರೆ ಅದು ನಿಮ್ಮ ಖಾತೆಗೆ ತಲುಪೋದಕ್ಕೆ 1 ವಾರ ಅಥವಾ 2 ವಾರ ಆಗಬಹುದು. ಹಾಗಾಗಿ ನಿಮ್ಮ ಗೃಹಲಕ್ಷ್ಮಿ ಹಣ 2 ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಯವರೆಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.